ಇನ್ಸರ್ಟ್ ನಲ್ಲಿ ಯಾವ್ರಿ ಅಂತಂದ್ರೆ ಟೇಬಲ್ಸ್ ಗೊತ್ತಾಯ್ತು, ಇಲಿಸ್ಟ್ರೇಷನ್ ಗೊತ್ತಾಯ್ತು, ಮತ್ತೆ ಲಿಂಕ್ಸ್ ಮುಗೀತು. ಹೌದ್ರಾ ರೀ? ಸೊ ಇಲ್ಲಿ ತನ ಲಿಂಕ್ ನಲ್ಲಿ ಎಷ್ಟು ವಿಧಗಳಂತ ನೋಡಿದೇವ್ರಿ? 3 ಲಿಂಕ್ಸ್ ಗಳದಾವ್ರಿ MS Word. ಹೌದ್ರಾ ರೀ? ಯಾವ್ದಾವ್ರಿ? ಹೈಪರ್ ಲಿಂಕ್, ಬುಕ್ ಮಾರ್ಕ್ ರೀ, ಇನ್ನೊಂದ್ರಿ ಕ್ರಾಸ್ ರೆಫರೆನ್ಸ್. ಸೊ ಈ ಹೈಪರ್ ಲಿಂಕ್ ಎನ್ನುವುದಕ್ಕೆ ಶಾರ್ಟ್ಕಟ್ ಕೀ ರೀ Ctrl+K ರೀ. ಈ ಹೈಪರ್ ಲಿಂಕ್ ಎನ್ನುವುದು ಯಾವ್ದಕ್ಕೆ ಯೂಸ್ ಮಾಡ್ತೀರಿ? ಯಾವ ಲಿಂಕ್ ಮಾಡ್ಲಿಕ್ಕೆ? ಪ್ರಸ್ತುತ ಫೈಲ್ ನಿಂದ ಯಾವ್ದಾದ್ರೂ ಒಂದು ಫೈಲಿಗೆ, ಅದು ಯಾವ್ದು ವಿಧದರ ಇರ್ಬೋದ್ರಿ, ವರ್ಡ್ ಅರ ಇರ್ಬೋದು, ಎಕ್ಸೆಲ್ ಅರ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ಇವನ್ PDF ಕೂಡ ರೀ. ನೆಕ್ಸ್ಟ್ ಇದು ಬುಕ್ ಮಾರ್ಕ್ ಎನ್ನುವುದು ರೀ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಯಾವ್ದಾದ್ರೂ ಒಂದು ಸ್ಥಳವನ್ನ ಲಿಂಕ್ ಮಾಡೋದು ರೀ. ಹಂಗೆ ಕ್ರಾಸ್ ರೆಫರೆನ್ಸ್ ಅಂದ್ರೆ ರೀ ಪ್ರಸ್ತುತ ಡಾಕ್ಯುಮೆಂಟ್ ನಲ್ಲಿನ ಯಾವ್ದಾದರೂ ಇಮೇಜಸ್ಗಳು ಹೋದ್ರೆ, ಆಮೇಲೆ ಗ್ಯಾಲರಿಗಳಿರುವಂತ ಫೋಟೋಸ್ ಇರ್ಬೋದು ಅಥವಾ ಟೇಬಲ್ಸ್ ಗಳನ್ನ, ಇನ್ನೊಂದು ಹೇಳ್ಬೇಕಂದ್ರೆ ಈಕ್ವೇಶನ್ ಗಳನ್ನ ನಾವು ಏನ್ ಮಾಡ್ತೀವ್ರಿ? ಲಿಂಕ್ ಮಾಡಕ್ಕೆ ಅಂತ ಹೇಳ್ತೀವ್ರಿ. ಈ 3 ನೋಟ್ಸ್ ಆಗ್ಯಾದ್ರೆ ರೀ. ನೆಕ್ಸ್ಟ್ ರೀ ಇನ್ನ ಹೆಡರ್ ಅಂಡ್ ಫೂಟರ್ ಅಂತ ಬರ್ತದ್ರಿ. ಹೆಡರ್ ಅಂಡ್ ಫೂಟರ್, ಈ ಹೆಡರ್ ಅಂಡ್ ಫೂಟರ್ ಅಂತ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಶಾರ್ಟ್ಕಟ್ ಕೀ ನಿಮ್ಗೆ ಹೇಳ್ಬಿಡ್ತೀನಿ ರೀ. ಎಕ್ಸಾಮ್ದಾಗ ಕೇಳಿರುವಂತಹ ಪ್ರಶ್ನೆ ರೀ. ಎಕ್ಸಾಮ್ ಏನ್ ಕೇಳಿನ ಎಕ್ಸಾಮ್ದಾಗ ಅಂದ್ರೆ ರೀ F8 ಎನ್ನುವ ಕೀ. ಎಫ್ ಅಂದ್ರೆ ನಮ್ಗೆ ಗೊತ್ತಾಗಿದ್ರಿ ಫಂಕ್ಷನ್ ಅಂತ ಕರಿತೀವಿ. ಈ ಫಂಕ್ಷನ್ ಕೀದಾಗ ಬರುವಂತ F8 ಕೀ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ರಿ. MS Word ಡಾಕ್ಯುಮೆಂಟ್ ನಲ್ಲಿ F8 ಕೀಯನ್ನು ಒಂದು ಬಾರಿ ಅದುಮಿದಾಗ ಏನಾಗ್ತದ? ಏನೂ ಆಗಿಲ್ರಿ. ಎರಡನೆಯ ಬಾರಿ ಅಥವಾ 2 ಬಾರಿ, ಎರಡನೇ ಬಾರಿ ಅಲ್ರಿ ಸಾರಿ, 2 ಬಾರಿ ಅದುಮಿದಾಗ ಏನ್ ಸೆಲೆಕ್ಟ್ ಆಯ್ತ್ರಿ? ಒಂದು ಸೆಂಟೆನ್ಸ್ ಸೆಲೆಕ್ಟ್ ಆಗ್ತದ್ರಿ. ನೆನಪಿರ್ತದ್ರೆ ರೀ? ಎಕ್ಸಾಂಪಲ್ MS Word ಡಾಕ್ಯುಮೆಂಟ್ ನಲ್ಲಿ F8 ಕೀಯು ಒಂದು ಬಾರಿ ಒತ್ತಿದಾಗ ಆಕ್ಚುಲಿ ಒಂದು ಪದ ಸೆಲೆಕ್ಟ್ ಆಗ್ತದ್ರಿ. ಆಗ್ಯಾದ್ರೆ ರೀ? ಆಗ್ಯಾದ್ರಿ. ಓಕೆ. MS Word ಡಾಕ್ಯುಮೆಂಟ್ ನಲ್ಲಿ F8 ಕೀ ಎನ್ನುವುದು F8 ಕೀ ಎನ್ನುವುದು 2 ಬಾರಿ ಅದುಮಿದಾಗ, ಅಂದ್ರೆ ಡಬಲ್ ಟೈಮ್ ಅದನ್ನ ನಾವು ಕ್ಲಿಕ್ ಮಾಡ್ಬೇಕ್ರಿ. ಹೌದ್ರಾ ರೀ? ಓಕೆ, 2 ಬಾರಿ ಅಂತ ಹೇಳ್ತೀನಿ. ಹೌದ್ರಾ? 2 ಬಾರಿ ಒಟ್ಟಿಗೆ ನಾವು ಕ್ಲಿಕ್ ಮಾಡಿದ್ರೆ ಏನಾಗ್ತದ್ರಿ? ಸೆಂಟೆನ್ಸ್ ಆಗ್ತದೆ. ಏನೋ ಗಡಬಡ ಆಗುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್. ಸೊ ಏನೋ ಕನ್ಫ್ಯೂಷನ್ ಮಾಡ್ಕೊಂಡ್ ಯಾಕ್ರಿ? ಒಂದೇ ಸೆಕೆಂಡ್. ಅದೆಷ್ಟು ಸೆಟ್ಟಿಂಗ್ ಚೇಂಜ್ ಮಾಡೀನಿ. ಓಕೆ, ನೆಕ್ಸ್ಟ್ MS Word ನಲ್ಲಿ ಏನಂತಂದ್ರೆ F8 ಕೀ 2 ಬಾರಿ ಅದುಮಿದಾಗ, ಹೌದಾ ರೀ? ಡಬಲ್ ಟೈಮ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಪದ ರೀ. ಇಲ್ಲ ಸಪೋಸ್ ನಾವೇನಾದ್ರೂ MS Word ನಲ್ಲಿ ಇದೇ F8 ಕೀಯನ್ನ 3 ಬಾರಿ ಅದುಮಿದಾಗ, ಅಂದ್ರೆ ಒಟ್ಟಿಗೆ ಈ ನಾವು ಡಬಲ್ ಕ್ಲಿಕ್ ಅಂತೀವಲ್ರಿ, ಹಂಗೆ ಪದೇ ಪದೇ ನಾವು 3 ಟೈಮ್ಸ್ ಅದನ್ನ ಪ್ರೆಸ್ ಮಾಡಿದ್ರೆ ಅಂದ್ರೆ ಏನಾಗ್ತದ್ರಿ? ಒಂದು ಸೆಂಟೆನ್ಸ್ ಅನ್ನ ಸೆಲೆಕ್ಟ್ ಆಗ್ತದ್ರಿ. ಸೊ ಇದೊಂದ್ಸಲ ಎಕ್ಸಾಮ್ದಾಗ ಕೇಳಿದ್ನು ಏನಂದ್ರೆ ರೀ F8 ಕೀ ಎನ್ನುವುದರ ಉಪಯೋಗ ಕೇಳಿದನ್ರಿ. ಅದ್ರಾಗ MS Word ನಾಗ ಈಗ ನಾನು ನೋಟ್ಸ್ ಬರ್ಸಕ್ಕೆ ಇದನ್ನು ಬರ್ಸ್ಬಿಡ್ತೀನಿ ಅಂತ್ರಿ. ಓಕೆ ರೀ?
ಸೊ ಏನಂತಂದ್ರೆ ರೀ F8 ಕೀ ಎನ್ನುವುದು 2 ಬಾರಿ ಅದುಮಿದಾಗ ಒಂದು ಪದ ರೀ, 3 ಬಾರಿ ಅದುಮಿದಾಗ ಒಂದು ಸೆಂಟೆನ್ಸ್ ಅಂತ್ರಿ. ಇಲ್ಲಿದ್ರೆ ಹಂಗೆ ನಾವು ಓದಿ ಅಂತ ಇಟ್ಕೊಳ್ರಿ, ಜಾಸ್ತಿ ಟೈಮ್ ನಲ್ಲಿ ಎಕ್ಸಾಂಪಲ್ ಈಗ ಬಹಳಷ್ಟು ಈಗ ನಾವೇನ್ ಹೇಳಿದೇವೆ ಅಂದ್ರೆ 2 ಮತ್ತು 3 ಅಂದೇವು. ಸರ್ ಸಪೋಸ್ 4 ಬಾರಿ ಅದುಮಿದಾಗ ಏನಾಗ್ತದೆ 1 2 3 4 ಏನಾಯ್ತ್ರಿ, ಒಂದು ಕಂಪ್ಲೀಟ್ ಪ್ಯಾರಾಗ್ರಾಫ್ ಆಯ್ತ್ರಿ. ಹೌದಾ ರೀ? ಸೊ ಈ ತರ ಅದನ್ನ ಕೆಲಸ ಮಾಡ್ತಿರ್ತದ್ರಿ. ಇದು ಒಂದು ಬಾರಿ ಕೇಳಿರುವಂತ ಪ್ರಶ್ನೆ ರೀ, ಅದನ್ನ ಈಗ ನೋಟ್ಸ್ ನ ಪರಿಸ್ತೀನಿ. ಈಗ ನಾವು ಚೆನ್ನಾಗಿ ಯಾಕಿದ್ರಿ ಈಗ ಫಸ್ಟ್ ಹೇಳಿದ್ರೆ ನಾವು ಇದು ಆದ್ಮೇಲೆ ಒಂದು ಮೆನ್ಯೂ ಹೇಳಿದ್ಮೇಲೆ ಅಥವಾ ಟ್ಯಾಬ್ ಹೇಳಿದ್ಮೇಲೆ ಮರ್ತು ಹೋಗ್ಬೋದು, ಅದಕ್ಕೆ ಈಗ ಹೇಳ್ತೀನಿ ಸ್ವಲ್ಪ ನೆನ್ಪು ಮಾಡಿ ನಮಗೆ. ನೆಕ್ಸ್ಟ್ ಇನ್ನು ನಾವು ನಿನ್ನೆ ಏನೇನು ನೋಡಿದ್ವಿ ಅಂದ್ರೆ ರೀ ಲಿಂಕ್ಗಳು ನೋಡಿದ್ವಿ. ಲಿಂಕ್ ನಾಗ ಎಷ್ಟು ಅಂತಂದ್ರೆ 3 ವಿಧದ ಲಿಂಕ್ ನೋಡಿದೇವ್ರಿ. ಈ ನೆಕ್ಸ್ಟ್ ಬರೋದು ಹೆಡರ್, ಫೂಟರ್ ಮತ್ತು ಪೇಜ್ ನಂಬರ್ ಅಂತ ಹೇಳ್ರಿ. ಹೆಡರ್, ಫೂಟರ್, ಪೇಜ್ ನಂಬರ್ ಎನ್ನುವುದು ಹೆಂಗಂದ್ರೆ ರೀ, ಎಕ್ಸಾಂಪಲ್ ಇದನ್ನೊಟ್ಟಿಗೆ ಆಯ್ಕೆ ಮಾಡ್ಕೊಳಕ್ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್, ಕಾಪಿ ಮಾಡಕ್ರಿ ಸಿ ರೀ, ಪೇಸ್ಟ್ ಮಾಡಕ್ರಿ ಕಂಟ್ರೋಲ್ ಪ್ಲಸ್ ವಿ ಅಂತೀರಿ. ಹೌದ್ರಾ ರೀ? ಸದ್ಯಕ್ಕೆ ಎಷ್ಟು ಪೇಜ್ ಅದಾವ್ರಿ? 11 ಪೇಜ್ ರೀ, 11 ಪೇಜ್ ಅದಾವ್ರಿ. ಹೌದಾ? ಸೊ ಈಗ ಈ 11 ಪೇಜ್ನಾಗ ಓಕೆ 11 ಪೇಜ್ ಅದಾವ ಅಂತ ಇಟ್ಕೊಳ್ಳೋಣ. 11 ಪೇಜ್ಗೆ ಏನ್ ಬೇಕಾದ್ರೆ ನಾವು ಒಂದು ಟೈಟಲ್ ಬೇಕಾಗಿದ್ರೆ, ಒಂದು ಪೇಜಿಗೆ ಕೊಟ್ರೆ ಎಲ್ಲಾ ಪೇಜ್ಗಳಿಗೆ ಬರ್ಬೇಕ್ರಿ. ಅದಕ್ಕೆ ನಾವೇನಂತ ಕರಿತೀವಿ, ಹೆಡರ್ ಅಂತ ಕರಿತೀವ್ರಿ. ಯಾವ ಅಂದ್ರೆ ಪೇಜಿನ ಮೇಲೆ ಕಾಣುವ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಹೆಡರ್ ಅನ್ಬೇಕ್ರಿ. ಪೇಜಿನ ಕೆಳಗಡೆ ಕಾಣುವಂತ ಯಾವ್ದಾದ್ರು ಒಂದು ಮಾಹಿತಿಗೆ ಫೂಟರ್ ಅನ್ಬೇಕ್ರಿ. ಆಮೇಲೆ ಪೇಜ್ ನಂಬರ್ ಹಾಕ್ಬೇಕು ಪ್ರತಿಯೊಂದು ಪೇಜಿಗೆ ಅನ್ನೋದಕ್ಕೂ ಈ ಒಂದು ಆಯ್ಕೆ ರೀ. ಯಾವ್ದು ಹೆಡರ್ ಅಂಡ್ ಫೂಟರ್ ನಲ್ಲಿನ ಯಾವ್ದಾರ ಒಂದು ಪೇಜ್ ತಗೊಂಡ್ರಿ. ಫಾರ್ ಎಕ್ಸಾಂಪಲ್ ಪೇಜ್ ನಂಬರ್ 1 ಅಲ್ಲೇ ಇದ್ದೀನ್ರಿ ನಾನೀಗ 1 of 11. ಸೊ ಈ ಪೇಜಿಗೆ ನಾನೇನ್ ಮಾಡ್ತೀನಿ ರೀ, ಹೆಡರ್ ಅಂತ ತಗೊಳ್ತೀನಿ. ಇಲ್ಲಿ ಒಂದಿಷ್ಟು ಸ್ಟೈಲ್ ಇರ್ತಾವ್ರಿ, ನಿಮ್ಗೆ ಯಾವ ವಿಧದಲ್ಲಿ ನಮಗೆ ಹೆಡರ್ ಬೇಕು ಅಂತಂದ್ರೆ ಇದು ಜಸ್ಟ್ ಸ್ಟೈಲ್ ರೀ. ಓಕೆನಾ? ಈ ತರ ತಗೊಳ್ಳೋಣ ಅಂದ್ರೆ ಇಲ್ಲೊಂದಿಷ್ಟು ಟೈಟಲ್ ಕೊಡೋಣ ಏನಾದ್ರು. ಕಂಪ್ಯೂಟರ್ ನೋಟ್ಸ್ ಅಂತ ಕೊಟ್ಟಿನ್ರಿ. ಸೊ ಇಲ್ಲಿ ಬೇಕಾದ್ರೆ ನೀವು ಡೇಟ್ ಕೂಡ ಹಾಕ್ಬೋದ್ರಿ. ಇವತ್ತು ಡೇಟ್ ಎಷ್ಟು? 27 ಅಲ್ರಿ, 27/11/2023. ನೆಕ್ಸ್ಟ್ ಇದನ್ನ ಕೊಟ್ಟು ಜಸ್ಟ್ ಕ್ಲೋಸ್ ಅಂತೀನಿ. ಈಗ ನಾನು ಹಾಕಿರೋದು ಯಾವ್ದು ಹೇಳ್ರಿ, ಪೇಜ್ ನಂಬರ್ 1 ಅದಕ್ರಿ. ಈಗ 2ನೇ ಪೇಜ್ನಾಗ ಬಂದದೆ ನೋಡ್ರಿ, ಬಂದದ್ರಿ. 3ನೇ ಪೇಜಿಗೆ ರೀ. ಅದ್ರ ಅರ್ಥ ಏನಂದ್ರೆ ಎಲ್ಲಾ ಪೇಜಿಗೆ ಬಂದಿರ್ತಾರೆ ಅದ್ರ. ಹೌದ್ರಾ ರೀ? ಸೊ MS ವರ್ಡ್ ನಲ್ಲಿ ಯಾವ್ದಾದ್ರು ಒಂದು ಪೇಜಿಗೆ ಹೆಡರ್ ಅಂತ ಹಾಕಿದ್ವಿ ಅಂತಂದ್ರೆ ಅದು ಎಲ್ಲಿ ಆಗ್ತದ್ರಿ, ಎಲ್ಲಾ ಪೇಜ್ಗಳಿಗೆ ಅದು ಹೆಡರ್ ಬಂದ್ಬಿಡ್ತದ್ರಿ. ಈಗ ಇದ್ರ ಫೂಟರ್ ಬಂದ್ರೆ ನೋಡ್ರಿ, ಫೂಟರ್ ಏನ್ರ ಆಯ್ತ್ರಿ ಕೆಳಗಡೆ ರೀ, ಏನಿಲ್ರಿ. ಸರ್ ಇದಕ್ಕೆ ನಾವು ಫೂಟರ್ನ ಹಾಕ್ಬೇಕ್ರಿ. ಇನ್ಸರ್ಟ್ ಹೋಗ್ರಿ, ಯಾವ ಒಂದು ಪೇಜ್ ತಗೋತೀರಿ ನಿಮ್ಗೆ. ಫಾರ್ ಎಕ್ಸಾಂಪಲ್ ಮೊದಲನೇ ಪೇಜಿಗೆ ಅದು ಹಾಕಿವ್ರಿ, ಇನ್ನು ಬೇರೆ ಪೇಜ್ನ ಹಾಕೋಣಂತ್ರಿ. ಅದಕ್ಕೆ ಎಲ್ಲಾ ಕಡೆ ಅಪ್ಲೈ ಆತಲ್ಲಿ ನೋಡೋಣ ಅಂತ. ಪೇಜ್ ನಂಬರ್ 4 ರೀ. ಸೊ ಇಲ್ಲಿ ಬಂದು ನಾನೇನಂತೀನ್ರಿ, ಫೂಟರ್ ಅಂತ ಹಾಕ್ತೀನಿ. ಇಲ್ಲೂ ಕೂಡ ಒಂದಿಷ್ಟು ಡಿಸೈನ್ ಅದಾವ. ಈಗ ನಮ್ಮ ನೋಟ್ಸ್ನಾಗ ಲಾಸ್ಟಿಗೆ ಬಂದಿರ್ತಾವ ನೋಡ್ರಿ. ಹೌದ್ರಾ? ಈ ಕಡೆ ರಾಜ್ ಕೋಚಿಂಗ್ ಅಂತ ಇರ್ತದ, ಆ ಕಡೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬಂದಿರ್ತಾವ ನೋಡ್ರಿ. ಆ ತರ ಎಕ್ಸಾಂಪಲ್ ಇದನ್ ಬೇಕು ಅಥವಾ ಇದನ್ ಬೇಕು, ನಮ್ಗೆ ಈ ತರ ಬೇಕಂತ ಇಟ್ಕೊಳ್ಳೋಣ ಅಂತ. ಇಲ್ಲಿ ತಗೊಳ್ರಿ ಯಾವ್ದಂದ್ರೆ ಕೋಚಿಂಗ್ ಸೆಂಟರ್ ಫಸ್ಟ್ ನೇಮ್ ಕೊಡೋಣತ್ರಿ, ರಾಜ್ ಕೋಚಿಂಗ್ ಸೆಂಟರ್. ನೆಕ್ಸ್ಟ್ ರೀ ಇದು ಏನದಂದ್ರೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ನೋಟ್ಸ್ ಐತ್ರಿ. ನೆಕ್ಸ್ಟ್ ಇಲ್ಲಿ ನಂಬರ್ ಕೊಟ್ಟಿವಿ ಅಂತ ಇಟ್ಕೊಳ್ಳೋಣಂತ್ರಿ. ಓಕೆ, ಇದು ನನ್ನ ನಂಬರ್ ಅಲ್ರಿ, ಮತ್ತೆ ಏರ್ಟೆಲ್ ಕಸ್ಟಮರ್ ಕೇರ್ ನಂಬರ್ ಐತ್ರಿ ಇದು ರೀ. ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡೋಣ ಅಂತ್ರಿ. ಇಲ್ಲಿ ಈಗ ಇದು ಕೊಟ್ಟೆ ನಾನು ಯಾವ ಪೇಜ್ ನಂಬರ್ ಕೊಟ್ಟೆ, ಪೇಜ್ ನಂಬರ್ 4 ಕೊಟ್ಟಿದ್ದೆ, ಬಂದದ್ರಿ. ಕೆಳಗಡೆ ಬಂದ್ರೆ ಅಂದ್ರೆ ರೀ ಅದ ರೀ. ಹೌದ್ರಿ? ಅಂದ್ರೆ ಅದ್ರ ಅರ್ಥ ಏನಂದ್ರೆ ಎಲ್ಲಾ ಪೇಜ್ಗಳಿಗೆ ಇದು ಬಂದಿರ್ತದೆ ಅಂತ ಅರ್ಥ ರೀ. ಫೂಟರ್ ಆಗಿರ್ಬೋದು ಮತ್ತೆ ಹೆಡರ್ ಆಗಿರ್ಬೋದು. ಕ್ಲಿಯರ್ ಅದಾರ ರೀ? ಓಕೆ. ಇನ್ನ ಒಂದು ಬರ್ತರಿ, ಪೇಜ್ ನಂಬರ್ ಅಂತ ಬರ್ತರಿ. ಈ ಪೇಜ್ ನಂಬರ್ ಅನ್ನ ಆಯ್ಕೆ ಏನಾರ ತಗೊಂಡ್ರಿ ಅಂತಂದ್ರೆ ರೀ ನಾವು ಡಿಸೈಡ್ ಮಾಡ್ಬೇಕ್ರಿ, ನಮಗ್ ಬರೀ ಪೇಜ್ ನಂಬರ್ ಬೇಕು ಸರ್, ಈಗ ಇಲ್ಲಿ ಬರುವಂತಹ ಈ ಫೂಟರ್ ಬ್ಯಾಡ್ರಿ. ಇಲ್ಲ ಸರ್ ನಾನು ಫೂಟರ್ ಬೇಕ್ರಿ, ಪೇಜ್ ನಂಬರ್ ಬೇಕ್ರಿ. ಒಂದು ಡಿಸೈಡ್ ಮಾಡ್ಬೇಕ್ರಿ. ನಮ್ಗೆ ಫೂಟರ್ ಹಾಕ್ಬೇಕಾಗಿತ್ತಂದ್ರೆ ಎಷ್ಟು ಹಾಕ್ಬೇಕ್ರಿ, ಲೆಫ್ಟ್ ಒಂದ್ ಬೇಕ್ರಿ, ಮಿಡಲ್ ನಾಗ ಒಂದ್ ಬೇಕ್ರಿ, ರೈಟ್ ಒಂದ್ ಬೇಕ್ರಿ. ಹಿಂಗಿದ್ದಾಗ ನಾವ್ ಯಾವ್ದಾದ್ರು ಇಲ್ಲಿ ಎಲ್ಲಿ ಮತ್ತೆ ಇದನ್ನ ಕೂಡಿಸ್ಬೇಕಲ್ರಿ, ನಾನು ಪೇಜ್ ನಂಬರ್ ಕೂಡಿಸ್ಬೇಕು. ಸೊ ಹಿಂಗಾಗಿ ಆಯ್ಕೆ ಹೆಂಗಾಗ್ತಾವ ಅಂತಂದ್ರೆ ರೀ, ಇಲ್ಲಿ ನಾವು ಡೈರೆಕ್ಟ್ ಬಂದು ಪೇಜ್ ನಂಬರ್ ಅಂತ ತಗೊಂಡಿವಿ ಅಂತಂದ್ರ ಅಲ್ಲಿ ಒಂದಿಷ್ಟು ಆಪ್ಷನ್ ಕೇಳ್ತಾರೆ, ಟಾಪ್ ನಾಗ ಬೇಕಾ ಬಾಟಮ್ ಬೇಕಾ ಅಂತ ಕೇಳ್ತದೆ. ಆಲ್ಮೋಸ್ಟ್ ನಾವು ಪೇಜ್ ನಂಬರ್ ಎಲ್ಲ ಹಾಕಿರ್ತೇವೆ ಅಂದ್ರೆ ರೀ ಬಾಟಮ್ ಕೊಟ್ಟಿರ್ತೀವ್ರಿ. ಬಾಟಮ್ ನಾಗ ಅದನ್ನ ಕೇಳ್ತಾರೆ, ಲೆಫ್ಟಿಗೆ ಬೇಕಾ, ರೈಟಿಗೆ ಬೇಕಾ, ಸೆಂಟರ್ ಬೇಕಾ ಅಂತ ಕೇಳ್ತಾರೆ. ಆಲ್ಮೋಸ್ಟ್ ಸೆಂಟರ್ನ ಬಂದಿರ್ತಾವ. ಈಗ ಇದನ್ನ ಆಯ್ಕೆ ಮಾಡ್ಕೊಂಡ್ರೆ ಈ ಹಿಂದೆ ಹಾಕಿರುವಂತಹ ಇದೇನಾಗುತ್ತಂದ್ರೆ ರೀ ಫೂಟರ್ ಏನಾಗ್ತದ್ರಿ, ಹೋಗ್ಬಿಡ್ತದ್ರಿ. ಎಕ್ಸಾಂಪಲ್ ಕ್ಲೋಸ್ ಮಾಡ್ರಿ. ಇಲ್ಲಿ ಏನದ ಬರೀ ಪೇಜ್ ನಂಬರ್ ಅದ. ಸರ್ ನಮ್ಗೆ ಎರಡೂ ಬೇಕ್ರಿ ಅಂದ್ರೆ ರೀ, ಹೌದ್ರಾ ರೀ, ಪೇಜ್ ನಂಬರು ಬೇಕ್ರಿ, ಜೊತೆಗೆ ನನಗ
ಫೂಟರ್ನು ಬೇಕ್ರಿ. ಹಾಗಿದ್ದಾಗ ಈ ತರ ಇಲ್ಲ ಅದ ನೋಡ್ರಿ, ಈ ಕಡೆ ಪೇಜ್ ನೀವು ಏನ್ ಟೈಪ್ ಮಾಡೋಕೆ ಟೆಕ್ಸ್ಟ್ ಕೂಡ ಇರ್ತದ್ರಿ, ಈ ಕಡೆ ಪೇಜ್ ನಂಬರ್ ಕೂಡ ಅದ ರೀ. ಇಲ್ಲಿ ನಂಬರ್ ಆದ್ರೆ ಜೊತೆ ಇಲ್ಲಿ ಏನಾದ್ರೂ ಸೇರಿಸಿನಂದ್ರೆ ಅದು ಕೂಡ ಬರ್ತದ್ರಿ. ಇನ್ನ ಇದ್ರಾಗ ಒಂದಷ್ಟು ಡಿಸೈನ್ಗಳು ಇದಾವ್ರಿ, ಈ ತರ ನೀವು ಹಾಕೊಳ್ತಿದ್ರೆ ಹಾಕೊಳ್ಬಹುದ್ರಿ. ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳೋಣಂತ್ರಿ, ಇದು ಕ್ಲಿಕ್ ಮಾಡೋಣ ಅಂತ ಇಲ್ಲಿ ಕೊಟ್ಬಿಡದ್ರಿ. ಸರಿ ರೀ, ರಾಜ್ ಕೋಚಿಂಗ್ ಸೆಂಟರ್ ಅಂತ ಕೊಟ್ಬಿಡೋಣಂತ್ರಿ. ಇದ್ರ ಕ್ಲೋಸ್ ಮಾಡಿದಾಗ್ರಿ ಪ್ರತಿಯೊಂದು ಪೇಜ್ ನಲ್ಲಿ ಏನ್ ಬಂದಿರ್ತದ, ನಾವು ಬೇಕಾಗಿರುವಂತ ಫೂಟರ್ ಜೊತೆಗೆ ಪೇಜ್ ನಂಬರ್ ಬಂದಿರ್ತದ ರೀ. ಕ್ಲಿಯರ್ ಅದಾರ ರೀ? ಈ ಫೂಟರ್ ಮತ್ತು ಹೆಡರ್ ಇವೆರಡು ಇಂಪಾರ್ಟೆಂಟ್ ರೀ. ನಮಗೇನು ಎಕ್ಸಾಮ್ದಾಗ ಕೇಳಿದ್ರ ಒಂದ್ ಇನ್ನೊಂದು ನೆನ್ಪಿಟ್ಕೊಂಡ್ಬಿಡ್ರಿ. ಎಕ್ಸಾಮ್ದಾಗ ಹೆಂಗ್ ಕೇಳಕತ್ತಂದ್ರೆ ಏನಾದ್ರೂ ಇನ್ಸರ್ಟ್, ಸೇರಿಸಲು, ಇನ್ಸರ್ಟ್ ಅಂತ ಪದ ಬರ್ಲತ್ತ ಅಂತ ಇಟ್ಕೊಂಡ್ಬಿಡ್ರಿ. ನಾವ್ ಏನ್ ನೋಡಕಂದ್ರೆ ನಮ್ ತಲೆ ಫುಲ್ ಅಲ್ಲೇ ಹೋಗಿರ್ಬೇಕ್ರಿ. ಅಚಾನಕ್ ಅವ್ನು ಟ್ಯಾಬ್ ಕೇಳ್ಯಾನ ಅಂತಂದ್ರೆ ಎಲ್ಲಿ ಇರ್ಬೇಕ್ರಿ? ಇನ್ಸರ್ಟ್ ನಾಗೆ ಇರ್ಬೇಕ್ರಿ. ಇನ್ಸರ್ಟ್ ನೋಡ್ರಿ, ಪೇಜ್ ಇನ್ಸರ್ಟ್ ಮಾಡ್ತೀರಿ, ಆಮೇಲೆ ಟೇಬಲ್ ಇನ್ಸರ್ಟ್ ಮಾಡ್ತೀರಿ, ಆಮೇಲೆ ರೀ ಪಿಕ್ಚರ್ ಹಾಕ್ತೀರಿ, ಆಮೇಲೆ ಕ್ಲಿಪ್ ಆರ್ಟ್ ಹಾಕ್ತೀರಿ, ಶೇಪ್ ಹಾಕ್ತೀರಿ, ಲಿಂಕ್ ಹಾಕ್ತೀರಿ, ಹೌದಲ್ರಿ? ಆಮೇಲೆ ಹೆಡರ್ ಫೂಟರ್ ಹಾಕ್ತೀರಿ. ಸೊ ಇಷ್ಟೆಲ್ಲ ನಾವು ಸೇರಿಸ್ತೀವಿ ಅಂತಂದ್ರೆ ಎಲ್ಲಿ ಬರ್ತದ್ರಿ? ಅದು ಇನ್ಸರ್ಟ್ ನಾಗೆ ಬರ್ತಂತ ಅಂತಾರೆ. ಇದು ಕ್ಲಿಯರ್ ಆದರೆ ಹೆಡರ್ ಅಂಡ್ ಫೂಟರ್ ಒಂದು ಲೈನ್ ಬರ್ಕೊಬಿಟ್ರೆ ಸಾಕ್ರಿ. ನೆಕ್ಸ್ಟ್ ಇನ್ನ ಟೆಕ್ಸ್ಟ್ ಅಂತದ ರೀ, ಇಲ್ಲಿ ಅದ ನೋಡ್ರಿ ಟೆಕ್ಸ್ಟ್ ಬಾಕ್ಸ್. ಈ ಟೆಕ್ಸ್ಟ್ ಬಾಕ್ಸ್ ಅನ್ನೋದು ಏನ್ ಕೆಲಸ ಮಾಡ್ತಂದ್ರೆ ನಮ್ಗೆ ಎಕ್ಸ್ಟ್ರಾ ಇಲ್ಲಿ ಏನೋ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಇದ್ರ ಬಗ್ಗೆ ಇಲ್ಲೊಂದು ಸ್ವಲ್ಪ ಬರ್ದಿಡ್ಬೇಕಾಗ್ಯದ್ರಿ. ಇನ್ನೊಂದು ಬರ್ತಾರೆ ಮತ್ತೆ ಮುಂದೆ ಕಮೆಂಟ್ ಅಂತ ಬರ್ತಾರೆ. ಕಮೆಂಟ್ ಕೂಡ ಹಿಂಗೆ ಹೇಳೋದಿರ್ತದ, ಅವಾಗ ಮತ್ತೆ ಕನ್ಫ್ಯೂಷನ್ ಆಗಿರ್ಬೇಕ್ರಿ. ಎಕ್ಸಾಂಪಲ್ ಟೆಕ್ಸ್ಟ್ ಅನ್ನೋದು ಹೆಂಗ್ ಕೆಲಸ ಮಾಡ್ತಾ ನೋಡ್ರಿ, ಇಲ್ಲೊಂದು ಕೊಡೋಣ. ಫಾರ್ ಎಕ್ಸಾಂಪಲ್ ಇದು ಯಾವ್ದು ಅಂತಂದ್ರೆ ಜನರೇಷನ್ ಆಫ್ ಕಂಪ್ಯೂಟರ್ಸ್, ಇದ್ರ ಬಗ್ಗೆ ನೋಟ್ಸ್ ಅದ ಅಂತ ಇಟ್ಕೊಳ್ಳೋಣಂತ್ರಿ. ಹೀಗೆ ಸೊ ಇದನ್ನೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಸೈಡಿಗೆ ತಗೊಳ್ಳೋಣ್ರಿ. ತಗೊಂಡಾದ್ಮೇಲೆ ಇದನ್ನ ಬೇಕಾದ್ರೆ ನೀವು ಚೇಂಜ್ ಮಾಡೋದ್ರಿ ಡೈರೆಕ್ಷನ್ ಅನ್ನ. ಇಲ್ಲೊಂದು ಕಡೆ ಬರ್ತದೆ ಡೈರೆಕ್ಷನ್ ಅಂತ ಹೇಳಿ, ಟೆಕ್ಸ್ಟ್ ಡೈರೆಕ್ಷನ್ ಎಲ್ಲರ ಇಲ್ಲ ನೋಡ್ರಿ, ರೈಟ್ ರೀ. ಇದನ್ನ ತಗೊಂಡಿವಿ ಅಂತಂದ್ರೆ ಕ್ಲಿಕ್ ಮಾಡ್ರಿ. ನಂಗೆ ಮೇಲಿಂದ ಕೆಳಗೆ ಬೇಕಾ, ಕೆಳಗಿಂದ ಮ್ಯಾಲ್ ಬೇಕ್ರಿ. ಓಕೆ, ಯಾವ್ದಾದ್ರು ಒಂದಿಷ್ಟು ನೀವು ಬುಕ್ ನ ನೋಡಿರ್ಬೋದು ಅಥವಾ ಆರ್ಟಿಕಲ್ ನ ನೋಡಿರ್ಬೋದು. ಸೈಡಿಗೆ ಹಿಂಗ್ ಕೊಟ್ಟಿರ್ತಾನ್ರಿ, ನೋಡಿರ ಎಲ್ಲಾರ ರೀ? ನೋಡಿರ? ಹಾನ್ರಿ. ಇದನ್ನ ನೀವು ಇನ್ನೊಂದು ಸೆಂಟರ್ ಕೂಡ ತಗೋಬೋದ್ರಿ. ಇದ್ರಾಗ ಬಹಳಷ್ಟು ಅದಾವ್ರಿ. ನೀವು ಯಾರಾದ್ರೂ ವರ್ಕ್ ಮಾಡ್ತಿದ್ರ ಅದ್ರ ಬಹಳ ಈಸಿ ರೀ. ಇಲ್ಲದ ರೀ ಮೇಲಿಂದ್ರೆ ಮಿಡಲ್ನಾಗ ಬೇಕು. ಓಕೆ, ಸೊ ಇಲ್ಲಿ ನೀವು ಈ ತರ ದೊಡ್ಡದು ಮಾಡ್ಕೊಂಡು ಇದಕ್ಕೆ ಏನಾದ್ರು ಸಹ ಇದನ್ನ ಕೊಡ್ಬೋದ್ರಿ ಡಿಸೈನ್ ಅಂತ ಹೇಳ್ರಿ. ಇದು ಇಂಪಾರ್ಟೆಂಟ್ ಅಲ್ರಿ ಅದು ಎಕ್ಸಾಮ್ ದೃಷ್ಟಿಯಿಂದ. ಸುಮ್ಮನೆ ಎಲ್ಲಾನು ಗೊತ್ತಿರ್ಲಿ ಅನ್ನೋದು ಕೇಳತ್ತಿಲ್ರಿ ಅಷ್ಟೇನಂತ್ರಿ. ಓಕೆ, ಸೊ ಈ ತರ ಕೊಟ್ರಿ ಅಂದ್ರೆ ಆಮೇಲೆ ಸರ್ ಇದು ಬ್ಯಾಕ್ ಗ್ರೌಂಡ್ ಕಾಣಬಾರ್ದಂದ್ರೆ ಅದು ಕೂಡ ಕಾಣಲ್ದಂಗ ಮಾಡ್ಬೋದ್ರಿ ಇದನ್ನ. ಓಕೆ, ಫಾರ್ಮ್ಯಾಟ್ ನಾವು ಹೋದ್ರಿ ಅಂದ್ರೆ ಲೈನ್ ಸ್ಪೇಸಿಂಗ್ ಅಂತ ಇರ್ತದೆ, ಸಾರಿ ಲೈನ್ ಅಂತ ಇರ್ತದ್ರಿ. ಈ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಔಟ್ಲೈನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನೀವು ಅದನ್ನ ಕಲರ್ ಕೂಡ ತೆಗಿಬೋದ್ರಿ. ಸೊ ನಮಗೆ ಓವರ್ ಆಲ್ ಟೆಕ್ಸ್ಟ್ ಅಥವಾ ಟೆಕ್ಸ್ಟ್ ಬಾಕ್ಸ್ ನ ಕೆಲಸ ಏನಾಗ್ತಂದ್ರೆ ಈ ತರ ಎಕ್ಸ್ಟ್ರಾ ಏನಾದ್ರೂ ಟೆಕ್ಸ್ಟ್ ಗಳನ್ನ ಹಾಕೊಳ್ಬೇಕಾಗ್ಯದಂದಾಗ ಈ ಒಂದು ಟೆಕ್ಸ್ಟ್ ಬಾಕ್ಸ್ ಯೂಸ್ ಆಗ್ತದೆ. ಇನ್ನು ಎಕ್ಸಾಂಪಲ್ ಇಲ್ಲಿ ತನಕ ಕೇಳಿದ್ರಿ ಟೆಕ್ಸ್ಟ್ ಬಾಕ್ಸ್ ಬಗ್ಗೆ, ಅದ್ರ ಉಪಯೋಗನೂ ಕೇಳಿಲ್ಲ, ಅದು ಏನಂತನೂ ಕೇಳಿದ್ರಿ. ಮುಂದೆ ಕೇಳಿದ್ರು ಅಂದ್ರೆ ನಮ್ಗೆ ಗೊತ್ತಿರಲ್ರಿ. ಪ್ರಸ್ತುತ ಪೇಜ್ ಮೇಲೆ ಅಥವಾ ಡಾಕ್ಯುಮೆಂಟ್ ಮೇಲೆ ಎಕ್ಸ್ಟ್ರಾ ಏನಾದ್ರು ಒಂದಿಷ್ಟು ಟೆಕ್ಸ್ಟ್ ಅನ್ನ ಬಾಕ್ಸ್ ನಲ್ಲಿ ಹಾಕಿಡಕ್ಕೆ ಅಂತ ಹೇಳ್ಬೇಡ ಅಷ್ಟೇ. ಇಲ್ಲಿ ತನಕ ಬಂದಿಲ್ರಿ ಅದು, ಸಾರಿ. ನೆಕ್ಸ್ಟ್ ಇನ್ನ ಕ್ವಿಕ್ ಪಾಸ್, ಇದು ಇಂಪಾರ್ಟೆಂಟ್ ಅಲ್ಲ, ಬಿಟ್ಬಿಡ್ರಿ. ಇದು ಈ ಒಂದು ಯಾವ್ದಕ್ಕೆ ಹೇಳ್ರಿ, ಈ ಸಿಸ್ಟಮ್ ಸಂಬಂಧಪಟ್ಟಿದಿರ್ತಾರೆ. ಎಕ್ಸಾಂಪಲ್ ವರ್ಡ್ ಪ್ರಾಪರ್ಟಿ ಅದು ಇದು ಅಂತ ಇರ್ತದ್ರಿ. ಇದು ನಮ್ಗೆ ಯಾವುದೇ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ, ಬಿಟ್ಬಿಡೋಣ್ರಿ. ಇನ್ನು ವರ್ಡ್ ಆರ್ಟ್ ಅನ್ನೋದೇನಂದ್ರೆ ಡಿಸೈನ್ ಆಗಿ ಬರುವಂತ ಟೆಕ್ಸ್ಟ್ ಗಳನ್ನ ಇನ್ಸರ್ಟ್ ಮಾಡಕ್ರಿ. ಎಕ್ಸಾಂಪಲ್ ಏನಾದ್ರು ಕೇಳದ ಯಾವ್ದಂದ್ರೆ ಆರ್ಟ್ ನಲ್ಲಿ ಇರುವಂತಹ ಟೆಕ್ಸ್ಟ್ ಗಳನ್ನ ಇನ್ಸರ್ಟ್ ಮಾಡಕ್ ಯಾವ್ದಂದ್ರೆ ಇದೇ ವರ್ಡ್ ಆರ್ಟ್ ಹೇಳಿ. ಹೌದಾ ರೀ? ಇದನ್ನು ಕೇಳಿದ ಎಕ್ಸಾಮ್ದಾಗ ಇಲ್ಲಿ ತನಕ ಬಿಟ್ಬಿಡೋಣಂತ್ರಿ. ಡ್ರಾಪ್ ಕ್ಯಾಪ್ ಅನ್ನೋದು ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಸುಮಾರು ಒಂದು 3 ರಿಂದ 4 ಸಲ ಈ ಕ್ವಶನ್ ಬಂದ್ರಿ ಬೇರೆ ಬೇರೆ ಎಕ್ಸಾಮ್ದಾಗ್ರಿ. ಹೌದ್ರಾ ರೀ? ಸೊ ಇದನ್ನ ನೋಡ್ಬಿಡೋಣಂತ್ರಿ, ಇದು ಏನ್ ಕೆಲಸ ಮಾಡ್ತದ ಅಂತ ಹೇಳ್ರಿ. ಎಕ್ಸಾಂಪಲ್ ಮೊದಲನೇ ಪೇಜ್ಗೆ ಹೋಗೋಣಂತ್ರಿ. ಓಕೆ, ಇಲ್ಲಿ ಈಗ ಇಂಗ್ಲಿಷ್ ನ್ಯೂಸ್ ಪೇಪರ್ ನೋಡಿವಿ ನಾವು. ಹೌದ್ರಾ ರೀ? ಇಂಗ್ಲಿಷ್ ನ್ಯೂಸ್ ಪೇಪರ್ನಾಗ ಏನಾಗುತ್ತೆ ಅಂದ್ರೆ ಮೊದಲನೇ ಅಕ್ಷರ ದೊಡ್ಡದಾಗಿರ್ತದೆ. ಆ ಒಂದು ನ್ಯೂಸ್ ಪೇಪರ್ ತೆಗಿರಿ, ಏನಾದ್ರು ಗಳಿಂದ ಪ್ರಾರಂಭ ಆಗಿತ್ತ ಒಂದು ಪದ ಅಂದ್ರೆ ಡಿ ಅನ್ನೋದೇನಾದ್ರು ಸ್ವಲ್ಪ ದೊಡ್ಡದಾಗಿರ್ತಾರೆ. ಆಮೇಲೆ ಆ ಒಂದು ಇನ್ಫಾರ್ಮೇಶನ್ ಸ್ಟಾರ್ಟ್ ಆಗಿರ್ತದೆ. ಎಕ್ಸಾಮ್ದಾಗ ಇದನ್ನ ಕೇಳಿದನ್ರಿ, ಏನಂದ್ರೆ ರೀ ನ್ಯೂಸ್ ಪೇಪರ್ ನಲ್ಲಿನ ವಿಧದಲ್ಲಿ ಮಾಡುವುದು ಯಾವಂದ್ರೆ ಅದೇ ಡ್ರಾಪ್ ಕ್ಯಾಪ್. ಇನ್ನ ಅದ್ರಾಗ ಇನ್ನೊಂದು ಚೇಂಜಸ್ ಕೇಳಿದ್ರಿ. 2-3 ಕ್ವಶನ್ ಹೆಂಗೆ ಕೇಳಿದ್ರೆ, ಒಂದೇನಂದ್ರೆ ನ್ಯೂಸ್ ಪೇಪರ್ ನಲ್ಲಿರುವ ಅಥವಾ ನ್ಯೂಸ್ ಪೇಪರ್ ಫಾರ್ಮೆಟ್ ಅಂತೆ ವರ್ಡ್ ಡಾಕ್ಯುಮೆಂಟ್ ಅನ್ನು ಬದಲಾಯಿಸಲು ಆಯ್ಕೆ ಮಾಡುವ ಆಯ್ಕೆ ಯಾವ್ದಂದ್ರೆ ರೀ ಡ್ರಾಪ್ ಕ್ಯಾಪ್ ರೀ. ಡ್ರಾಪ್ ಕ್ಯಾಪ್ ಸಾಮಾನ್ಯವಾಗಿ ಎಷ್ಟು ಲೈನ್ಗಳಿಗೆ ಇರ್ತಂದ್ರ 3 ಲೈನಿಗೆ ಇರ್ತರಿ. ಡ್ರಾಪ್ ಕ್ಯಾಪ್ ಮ್ಯಾಕ್ಸಿಮಮ್ ಎಷ್ಟು ಲೈನ್ಗಳಿಗೆ ಬರ್ತಂದ್ರ 10 ಲೈನಿಗೆ ಅಂತ್ರಿ. ಅದ್ರಾಗ ಒಂದಷ್ಟು ಚೇಂಜಸ್ ಕೇಳನ್ರಿ. ಈಗ ಅದನ್ನ ಆಗ್ತದಲ್ಲ ನೋಡ್ಬಿಡೋಣ್ರಿ. ಇದನ್ನ ಈ ಪ್ಯಾರಾಗ್ರಾಫ್ ಸ್ವಲ್ಪ ಸೇರಿಸ್ಬಿಟ್ಟಿಲ್ರಿ ಅಂದ್ರೆ ನಮ್ಗೆ ಈಸಿ ಆಗ್ತದೆ. ಇದನ್ನು ಸ್ವಲ್ಪ ಸೇರಿಸ್ಬಿಡೋಣ್ರಿ. ಓಕೆ,
ನೆಕ್ಸ್ಟ್ ಈಗ ಏನ್ ಮಾಡೋಣ ಅಂದ್ರೆ ಎಲ್ಲಾದ್ರೂ ಕರ್ಸರ್ ಇಡ್ರಿ, ತೊಂದ್ರೆ ಇಲ್ಲ. ಡ್ರಾಪ್ ಕ್ಯಾಪಿಗೆ ಹೋಗೋಣ್ರಿ, ಇಲ್ಲಿ ತಗೋಬೇಕ್ರಿ ಡ್ರಾಪ್ಡ್ ಅಂತ, ಇದು ನಾವು ಕ್ಲಿಕ್ ಮಾಡ್ರಿ ಅಂತ ಇಟ್ಕೊಡ್ರಿ. ಸೊ ಬೈ ಡಿಫಾಲ್ಟ್ ಎಷ್ಟು ಲೈನಿಗೆ ಬರತ್ತದ್ರಿ? 1 2 3 ಹೌದಾ ರೀ? ಡ್ರಾಪ್ ಕ್ಯಾಪ್ ಎನ್ನುವ ಆಯ್ಕೆಯು ಬೈ ಡಿಫಾಲ್ಟ್ ಎಷ್ಟು ಲೈನಿಗೆ ಬರ್ತದ್ರಿ? 3 ಲೈನಿಗೆ ಬರ್ತದ್ರಿ. ಹಾಗಿದ್ರೆ ಡ್ರಾಪ್ ಕ್ಯಾಪ್ ಅನ್ನೋದು ಏನಂದ್ರೆ ನ್ಯೂಸ್ ಪೇಪರ್ ನ ಅದ್ರ ಮೆನ್ಷನ್ ಮಾಡಿದನ್ರಿ, ಇಂಗ್ಲಿಷ್ ನ್ಯೂಸ್ ಪೇಪರ್ ಅಂತ ಹೇಳ್ರಿ. ಯಾಕಂದ್ರೆ ನಮ್ ಕನ್ನಡ ನ್ಯೂಸ್ ಪೇಪರ್ ನಾಗ ಬರುವಂತ ಮೊದಲನೇ ಅಕ್ಷರ ದೊಡ್ಡದು ಇರಂಗಿಲ್ರಿ ಆಲ್ಮೋಸ್ಟ್, ಹೌದ್ರಾ ರೀ? ಸೊ ಇಂಗ್ಲಿಷ್ ನ್ಯೂಸ್ ಪೇಪರ್ ನಂತೆ ಮಾಡಲು ಯಾವ್ದ್ರಿ? ಡ್ರಾಪ್ ಕ್ಯಾಪ್ ರೀ. ಸೊ ಡ್ರಾಪ್ ಕ್ಯಾಪ್ ಆಯ್ಕೆಯು ಡಿಫಾಲ್ಟ್ ಆಗಿ ಬೈ ಡಿಫಾಲ್ಟ್ ಎಷ್ಟು ಲೈನ್ಗಳ ಮೇಲೆ ಮುದ್ರಿತ ಆಗ್ತದೆ ಅದ್ರಿ? 3 ಲೈನ್ ರೀ. ಆಮೇಲೆ ಇಲ್ಲಿ ಇನ್ನೊಂದು ತೋರಿಸ್ತಾನ್ರಿ. ಈಗ ಇದೇನಂತಂದ್ರೆ ಮಾರ್ಜಿನ್ ಅಂತ ನಮ್ಗೆ ಗೊತ್ತಾಗಿದ್ರೆ ಮಾರ್ಜಿನ್ ರೀ, ಮಾರ್ಜಿನ್ ಎಲ್ಲದ್ರಿ? ಮಾರ್ಜಿನ್ ಗೊತ್ತದಲ್ಲ ಈಗ? ಈ ಕಡೆ ಇರುವಂತ ಮಾರ್ಜಿನ್ ಅಂತೀವಿ. ಎಷ್ಟು ಇರ್ತಾರೆ MS Word ಬೈ ಡಿಫಾಲ್ಟ್ ಮಾರ್ಜಿನ್ ರೀ? 2.54 ರೀ. ಈಗ ಇಲ್ಲಿ ಇದು ಮಾರ್ಜಿನ್ ಆಗಿ ಇದೀವಿ ಅಂತಂದ್ರೆ ರೀ, ಇಲ್ಲಿ ಒಂದು ಇನ್ನೊಂದು ಆಯ್ಕೆ ಅದ ನೋಡ್ರಿ ಕೆಳಗೆ, ಸಾರಿ ಇಲ್ಲಿ ಬಂದ್ರೆ ಇನ್ ಮಾರ್ಜಿನ್ ಔಟ್ ಮಾರ್ಜಿನ್ ಅಂತ ಹೇಳ್ರಿ. ಅಂದ್ರೆ ಇನ್ ಮಾರ್ಜಿನ್ ಅಂತಂದ್ರೆ ಏನಾಗ್ತಂದ್ರೆ ಈ ಸೈಡ್ ನಾಗ ಪ್ರಿಂಟ್ ಆಗ್ತದೆ. ಅಂದ್ರೆ ನಮ್ದು ಟೆಕ್ಸ್ಟ್ ಆಕ್ಚುಲಿ ಸ್ಟಾರ್ಟ್ ಆಗೋದು ಇಲ್ಲಿ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಸರ್ ಇಲ್ಲಿ ತರ ಮಾರ್ಜಿನ್ ಅದ ರೀ. ಸೊ ಇನ್ ಮಾರ್ಜಿನ್ ಅಂದ್ರೆ ಮಾರ್ಜಿನ್ ಒಳಗಡೆ ಅದು ಕಾಣಕ್ ಸ್ಟಾರ್ಟ್ ಆಗಿರ್ತದೆ. ಇದೇನು ಇಂಪಾರ್ಟೆಂಟ್ ಅಲ್ಲ, ಅದ್ರದ್ದು ಆಪ್ಷನ್ ಅದ ಅನ್ನೋದು ಕೇಳೋದಂಗ್ರಿ. ಹೌದ್ರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಅಲ್ಲ, ಬಟ್ ನೀವು ಕೆಲಸ ಮಾಡಕ್ಕಂತ ಕೂಡ್ತಿರಲ್ಲ ಅವಾಗ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಡ್ರಾಪ್ ಅನ್ನೋದು ಅಷ್ಟೇ ತಗೊಂಡ್ಬಿಡಮ್ ಈಗ. ಓಕೆ, ಇದಾದ್ಮೇಲೆ ನಾನು ಇಲ್ಲಿ ಅದ ನೋಡ್ರಿ ಡ್ರಾಪ್ ಕ್ಯಾಪ್ ಆಪ್ಷನ್ಸ್ ನ ಹೋದ್ರಿ ಅಂದ್ರೆ ಸಾಮಾನ್ಯವಾಗಿ ಎಷ್ಟು ಲೈನ್ ಅದ ನೋಡ್ರಿ? ಇದು 3 ಲೈನ್. ಸರ್ ಇದು ಕಡಿಮೆ ಮಾಡ್ಬೋದೇನ್ರಿ? 110% ಇದನ್ನ ಕಡಿಮೆ ಮಾಡ್ಬೋದ್ರಿ. 2 ಅಂತ ಕೊಟ್ಟು ನೀವು ಓಕೆ ಅಂದ್ರೆ 2 ರೀ. ಸರ್ ನಾವು 1 ಅಂತ ಕೊಟ್ಟೇವ್ ಅಂದ್ರೆ ರೀ ತೊಗೊಳ್ರಿ, ತಗೊಳ್ತದ್ರಿ. ಈಗ 1 ಅಂತ ಕೊಟ್ಟೇವಿ, 1 ತಗೊಳ್ತ್ರಿ. ಹಾಗಾದ್ರೆ ಅದ್ರಾಗ ಡಿಫ್ರೆನ್ಸ್ ಅಂತ ಕಾಣಂಗಿಲ್ಲ, ಸ್ವಲ್ಪ ಬೋಲ್ಡ್ ಅನ್ಸುತ್ತೆ ಅಷ್ಟೇ, ಅದು ಬಿಟ್ರೆ ಏನೂ ಇಲ್ಲ. ಹೌದಾ ರೀ? ಈಗ ಇದನ್ನ ಮತ್ತೆ ಮೊದಲಂತೆ ಮಾಡಲು ಅನ್ಡು ಶಾರ್ಟ್ಕಟ್ ಕೀ ರೀ, Ctrl+Z ರೀ. ಓಕೆ, ಇಲ್ಲಿ ಬಂದು ತಿರ್ಗಾ ಇಲ್ಲಿ ಬರ್ತೀನಿ ರೀ. ಇನ್ನು ಒಂದನೇ ಲೈನ್ ಹೋಗ್ಲತ್ತೀರಿ, 2 ಲೈನ್ ಹೋಗ್ಲಕತ್ತೈತ್ರಿ, 3 ಲೈನ್ ಅಂತೂ ಬೈ ಡಿಫಾಲ್ಟ್ ಅದ ರೀ. ಸರ್ ಸಪೋಸ್ ನಾನು ಮ್ಯಾಕ್ಸಿಮಮ್ ನೋಡ್ತೀನಿ ರೀ ಎಷ್ಟು ಲೈನ್ಗೆ ಹೋಗ್ತೈತೆ ಅಂತ. ಎಷ್ಟದ್ರಿ? 10 ರೀ. ಈಗ ಇಲ್ಲಿ ಸರ್ 10 ನೀವು ಕ್ಲಿಕ್ ಮಾಡಿರ್ಬೋದು, ಯಾರಿಗೆ ಗೊತ್ತು? ಹೌದಾ? ಈಗ 10 ಫಸ್ಟ್ ನೋಡ್ಬೇಡ್ರಿ. ಓಕೆ ಬಿಡ. 1 2 3 4 5 6 7 8 9 10 ಲೈನಿಗೆ ಬಂದ್ರಿ, ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ನೋಡ್ರಿ ಯಾವ್ದು ಗ್ರಾಮರ್ ಮಿಸ್ಟೇಕ್ ಇಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ, ಏನು ತೋರಿಸೋದಿಲ್ರಿ ಅದು ಫಾರ್ಮ್ಯಾಟ್. ಹೌದ್ರಾ ರೀ? ನೆಕ್ಸ್ಟ್ ಸರ್ ಇದನ್ನ ನಾವು ಏನಾದ್ರೂ 11 ಲೈನ್ ಕೊಟ್ಟು ನೋಡೋದ್ರಿ. ಡ್ರಾಪ್ ಕ್ಯಾಪ್ ಇಲ್ಲಿ 11 ಅಂತ ಕೊಡೋಣ್ರಿ, ಕೊಟ್ಟು ಓಕೆ ಅಂದ್ಬಿಡ ಹೇಳ್ತದ್ರಿ. ದ ನಂಬರ್ ಮಸ್ಟ್ ಬಿ ಬಿಟ್ವೀನ್ 1 to 10. ಅದ್ರ ಅರ್ಥ ಇದ್ರೆ ರೀ. ಸೊ ಹಾಗಿದ್ರೆ ಡ್ರಾಪ್ ಕ್ಯಾಪ್ ಏನಾಗ್ತದಂದ್ರೆ ಬೈ ಡಿಫಾಲ್ಟ್ ಆಗಿ 3 ಲೈನ್ಗಳಿಗೆ ಪ್ರಿಂಟ್ ಆಗ್ತದ್ರಿ. ಇನ್ನು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಲೈನಿಗೆ? 10 ಲೈನ್ಗಳಿಗೆ. ಹಾಗಿದ್ರೆ ಡ್ರಾಪ್ ಕ್ಯಾಪ್ ಅನ್ನೋದು ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ನ ಫಾರ್ಮ್ಯಾಟ್ ಆಗಿದೆ. ಕ್ಲಿಯರ್ ಆದರೆ ಡ್ರಾಪ್ ಕ್ಯಾಪ್ ರೀ? ಓಕೆ, ನೆಕ್ಸ್ಟ್ ಇಲ್ಲಿ ಬರೋ ಸಿಗ್ನೇಚರ್ ಏನಂದ್ರೆ ರೀ, ಇದು ನಾನು ಈ ಹಿಂದೆ ನೋಡಿದೇವಿ ಎಲ್ಲಿ ಅಂದ್ರೆ ವರ್ಡ್ ಪ್ಯಾಡ್ ಹೇಳೋ ಟೈಮ್ನಾಗ ಇನ್ಸರ್ಟ್ ಇಮೇಜ್ ನ ಒಂದು ಅಬ್ಜೆಕ್ಟ್ ಅಂತಿತ್ರಿ. ನೆನಪದರ ರೀ? MS Word ವರ್ಡ್ ಪ್ಯಾಡ್ ಹೇಳೋ ಟೈಮ್ನಾಗ ಒಂದು ಕಡೆ ಪಿಕ್ಚರ್ ಅಂತ ಈ ತರ ಬಂದಿತ್ರಿ, ಅದ್ರ ಪಕ್ಕದಲ್ಲಿ ಅಬ್ಜೆಕ್ಟ್ ಅಂತಿತ್ರಿ. ಅಬ್ಜೆಕ್ಟ್ ಅನ್ನ ಕ್ಲಿಕ್ ಮಾಡಿದೆ, ಅಲ್ಲೊಂದು ಡೈಲಾಗ್ ಬಾಕ್ಸ್ ಬಂದಿತ್ರಿ. ನೆನಪದವ್ರಿ ಎಲ್ಲ ರೀ? ಹಾ ರೀ. ಅಲ್ಲ ಡೈಲಾಗ್ ಬಾಕ್ಸ್ ನಾಗ ಏನಂತಂದ್ರೆ ಬಿಟ್ ಮ್ಯಾಪ್ ಇಮೇಜ್ ಅಂತ ತಗೊಂಡಿದ್ರಿ. ಆ ಬಿಟ್ ಮ್ಯಾಪ್ ಇಮೇಜ್ ಏನ್ ಮಾಡ್ತಿತ್ತು ಅಂದ್ರೆ ಆ ಒಂದು ವರ್ಡ್ ಪ್ಯಾಡ್ ಒಂದಿಷ್ಟು ಪೇಂಟ್ ಸ್ಪೇಸ್ ಕೊಡ್ತಿದ್ರಿ. ಇಷ್ಟೇ ಒಂದು ಜಾಗ ಕೊಟ್ಟಿದ್ರೆ ಏನಾದ್ರೂ ಪೇಂಟ್ ಮಾಡ್ಬೋದಿತ್ರಿ. ಅದೇ ಒಂದು ಆಪ್ಷನ್ ಇಲ್ಲಿ ಏನ್ ಮಾಡ್ತಂದ್ರೆ ಸಿಗ್ನೇಚರ್ ಲೈನ್ ಅಂತ ಐತೆ ನೋಡ್ರಿ. ಇದನ್ನ ತಗೊಂಡಿ ಅಂತಂದ್ರೆ ಏನಾಗ್ತಂದ್ರೆ ಇಲ್ಲಿ ಸಿಗ್ನೇಚರ್ ತಗೋಬಹುದ್ರಿ. ಅಂದ್ರೆ ಲಾಸ್ಟ್ ಕಾಮನ್ ನೋಡ್ರಿ, ಯಾರಾದ್ರೂ ನೀವು ಮೇಲ್ ಮಾಡ್ತಿದ್ರೆ ಅಂದ್ರೆ ಲಾಸ್ಟ್ ಓಕೆ ಒಂದು ಏನಂದ್ರೆ ಹಳೆ ಮೊಬೈಲ್ ನಾಗ ಒಂದು ಆಪ್ಷನ್ ಐತ್ರಿ ಸಿಗ್ನೇಚರ್ ಅಂತ. ಈಗಿನ ಮೊಬೈಲ್ ನಾಗ ಇಲ್ಲ. ನಾವು ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಮಾಡ್ತಿದ್ವಿ ಅಂದ್ರೆ ಸಿಗ್ನೇಚರ್ ಅಂತ ಒಂದು ಆಯ್ಕೆ ಐತ್ರಿ. ಆ ಸಿಗ್ನೇಚರ್ ನಾವು ಸೆಟ್ಟಿಂಗ್ಸ್ ನ ಹೋಗಿ ನಾವ್ ಏನಾದ್ರೂ ನೇಮ್ ಕೊಟ್ಟು ಬಂದಿದ್ದು ಇಟ್ಕೊಡ್ರಿ, ನಾವು ಪ್ರತಿಯೊಂದು ಮೆಸೇಜ್ ಮಾಡಿದ್ರೆ ತೆಳಗಡೆ ಹೋಗ್ತಿದ್ರಿ. ಯಾರಾದ್ರೂ ಹಳೆ ಮೊಬೈಲ್ಗಳು ಇದ್ದೋದ್ರೆ ನೋಡಿರ್ಬೋದು. ಟೆಕ್ಸ್ಟ್ ಅದು ಯಾವ್ದಂದ್ರೆ ನಮ್ದು ಕೀಪ್ಯಾಡ್ ಮೊಬೈಲ್ ಅಂತ ಹೇಳ್ರಿ, ಅದ್ರಾಗಿತ್ರಿ ಒಂದು ಸಿಗ್ನೇಚರ್ ಅನ್ನೋ ಆಯ್ಕೆ ರೀ. ಈಗಿನ ಮೊಬೈಲ್ ನಾಗ ಇಲ್ಲ. ಈಗ ಯಾರಾದ್ರೂ ನೀವು ಮೇಲ್ ಮಾಡ್ತೀನಿ ಅಂತಂದ್ರೆ ಮೇಲ್ ನಾಗ ಲಾಸ್ಟ್ ಬಂದಿರ್ತಾರೆ ಥ್ಯಾಂಕ್ಸ್ ಅಂಡ್ ರಿಗಾರ್ಡ್ಸ್ ಅಂತ ಇರ್ತಾರೆ ನೋಡ್ರಿ. ಅಂದ್ರೆ ಯಾರಾದ್ರೂ ರೀ ಥ್ಯಾಂಕ್ಸ್ ಅಂಡ್ ರಿಗಾರ್ಡ್ಸ್ ಅಂತ ಇರ್ತದ್ರೆ ತೆಳಗವರ ಹೆಸರು ಬಂದಿರ್ತದೆ. ಅದ್ರ ಅರ್ಥ ಅದನ್ನು ಒಂದು ಟೈಪ್ ಆಫ್ ಸಿಗ್ನೇಚರ್ ರೀ. ನೆಕ್ಸ್ಟ್ ಈಗ ಅದೇ ಹಾಕಿರುವಂತ ಆಬ್ಜೆಕ್ಟ್ ನಂತೆ ನಾನು ಮಾಡ್ಕೋಬೇಕು. ಇದು ಅಂತಂದ್ರೆ ಡೈರೆಕ್ಟ್ ನಾವು ಸೆಟ್ ಮಾಡೋದ್ರಿ. ಈಗ ಅದೇ ಆಬ್ಜೆಕ್ಟ್ ಹಾಕಬೇಕಾಗಿತ್ತು ಅಂದ್ರೆ ಇಲ್ಲಿರುವಂತ ಆಬ್ಜೆಕ್ಟ್ ಸೇಮ್ ಆಪ್ಷನ್ ರೀ. ಇಲ್ಲಿ ಬಂದು ಬಿಟ್ ಮ್ಯಾಪ್ ಇಮೇಜ್ ಅಂತಂದ್ರೆ ರೀ, ನಿಮ್ ಕಾಣತ್ತದ ಎಷ್ಟು ದೂರಿಂದು? ಇಲ್ಲಲ್ರಿ ಸರ್, 4ನೇ ಆಪ್ಷನ್ ಅದೇ ಅದ ಬಿಟ್ ಮ್ಯಾಪ್ ಇಮೇಜ್. ಇನ್ನೊಂದು ನೆನಪಿರ್ಬೇಕ್ರಿ ಸರಿ, ಬಿಟ್ ಮ್ಯಾಪ್ ಇಮೇಜ್ ಅಂದ್ರೆ ಏನ್ರಿ ಅಂತಂದ್ರೆ ಪೇಂಟ್ ಅನ್ನೋ ಒಂದು ಅಪ್ಲಿಕೇಶನ್ ರೀ. ಈಗ ಇದು ಬಿಟ್ ಮ್ಯಾಪ್ ಇಮೇಜ್ ಅಂತ ತಗೊಳ್ತೀನಿ, ಓಕೆ ಅಂತೀನ್ರಿ. ಇಲ್ಲೂ ಕೂಡ ನಮಗೊಂದಿಷ್ಟು ಸ್ಪೇಸ್ ಕೊಡ್ತಾರೆ. ಇದು ನೋಡಿ ನೀವ್ ಏನ್ ಮಾಡ್ತೀರಿ ಸ್ಟ್ರಂಗ್ ಮಾಡೋದ್ರಿ. ಎಕ್ಸಾಂಪಲ್ ನಾನು ಸಿಗ್ನೇಚರ್ ಮಾಡ್ತೀನೋ ಅಥವಾ ಯಾವ್ದಾದ್ರು ಒಂದು ಲೋಗೋ ಹಾಕೋತೀನೋ, ಹೌದ್ರಾ ರೀ? ನಮ್ದು ಇದೊಂದು ಕಂಪ್ನಿ ಲೋಗೋ ಅದ ಅಂತ ಇಟ್ಕೊಂಡ್ಬಿಡೋಂತ್ರಿ. ಓಕೆ, ಈ ತರ ನಮ್ದೊಂದು ಲೋಗೋ ಅದ್ರಿ ಸರ್.
ಇದನ್ನ ನಂಗೆ ಅಲ್ಲಿ ಬೇಕಾಗಿದ್ರಿ, ತೊಂದರೆ ಇಲ್ರಿ. ಈಗ ಇದನ್ನ ನೀವು ಕ್ಲೋಸ್ ಮಾಡ್ರೆ ಸಾಕ್ರಿ, ಅದು ಒಂಥರ ಇಮೇಜ್ ತರ ಬಂದಿರ್ತರಿ. ಇಲ್ಲಿ ಅದರ ಇದನ್ನ ಆಮೇಲೆ ಓಕೆ. ಸೊ ಈಗ ಇಮೇಜ್ ಹಾಕೋಣ ಸರ್, ಇದು ಈ ಕಡೆ ಬರ್ತಾ ಇಲ್ರಿ, ಇಲ್ಲಿ ಹೆಂಗಾಗ್ಯದ ನೋಡ್ರಿ ಇದನ್ನ. ಆದ್ರೆ ನಾನು ನಿಮ್ಗೆ ಅವಾಗೂ ಹೇಳಿದೆ, ವರ್ಡ್ ಪ್ಯಾಡ್ನಾಗ ಅದು ಒಂಥರ ಏನಂದ್ರೆ ಟೆಕ್ಸ್ಟ್ ತರ ರೀ, ಅದು ಮುಂದಕ್ಕೆ ಸರಿಸಬೇಕಾದ್ರೆ ಸ್ಪೇಸ್ ಬಾರ್ ರೀ, ಕೆಳಗಡೆ ಬರಬೇಕಾಗಿದ್ರೆ ಎಂಟರ್ ಕೀ ಅಂತ ಹೇಳಿದೆ. ಇಲ್ಲಿ ಏನಾಗ್ತದಂದ್ರೆ ಈ MS ವರ್ಡ್ ನಾಗ ಸ್ವಲ್ಪ ಚೇಂಜ್ ಅದ ರೀ. ಇದು ಬಂದ್ಮೇಲೆ ಇಲ್ಲಿ ಫಾರ್ಮ್ಯಾಟ್ ನಾಗ ಹೋದ್ರೆ ಅಲ್ಲೊಂದು ಆಪ್ಷನ್ ಅದ ರೀ, ಟೆಕ್ಸ್ಟ್ ರ್ಯಾಪಿಂಗ್ ಅಂತ ಒಂದು ಆಯ್ಕೆ ರೀ. ಈ ಟೆಕ್ಸ್ಟ್ ರ್ಯಾಪಿಂಗ್ ದಾಗ ಸ್ಕ್ವಯರ್ ಅಂತ ಒಂದು ಆಪ್ಷನ್ ಬರ್ತದೆ. ಇದನ್ನ ನೀವು ತಗೊಂಡ್ರೆ ಅಂದ್ರೆ ಈ ತರ ನೀವು ಮೂವ್ ಮಾಡ್ಬೋದ್ರಿ, ಎಲ್ಲಿ ಬೇಕಲ್ಲಿ ಇದನ್ನ ಈ ತರ. ಎಕ್ಸಾಮ್ ಮುಂದೆ ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ರಿ, ಸುಮ್ಮನೆ ಆಪ್ಷನ್ ಅಂತೂ ಅದ ಕಲ್ತು ಬಿಡೋಣ ಅಷ್ಟೇ. ಕ್ಲಿಯರ್ ಅದ ರೀ? ಓಕೆ. ಸೊ ನೆಕ್ಸ್ಟ್ ರೀ, ಇಲ್ಲಿ ತನ ನೀವು ಇಷ್ಟೆಲ್ಲ ಏನ್ ಕಲ್ತಿರೋ ಇದು ಕೂಡ ಇಂಪಾರ್ಟೆಂಟ್ ರೀ. ಇದು 2 ಸಲ ಕ್ವಶನ್ ಬಂದಿತ್ರಿ ಎಕ್ಸಾಮ್ದಾಗ. ಇಲ್ಲಿ ಅದ ನೋಡ್ರಿ, ಇಕ್ವೇಶನ್ ಅಂತ ಅದ ರೀ. ಈ ಇಕ್ವೇಶನ್ ಅಂದ್ರೆ ಏನ್ ಕೆಲಸ ಮಾಡ್ತದಂದ್ರೆ ರೀ, ನಾವು ಎಕ್ಸಾಮ್ದಾಗ ಗಣಿತ ಪೇಪರ್ ಅಂತ ತಗೋತೀವಿ. ಗಣಿತ ಪೇಪರ್ನಾಗ ಹೆಂಗಂತಂದ್ರೆ ರೀ, ಎಲ್ಲಾ ವಿಧದ ಕ್ಯಾಲ್ಕುಲೇಷನ್ ಇರ್ತಾವ. ಸ್ಕ್ವೇರ್ ಇರ್ಬೋದು, ರೂಟ್ ಇರ್ಬೋದು, ಹೋದ್ರೆ ಮ್ಯಾಟ್ರಿಕ್ಸ್ ಇರ್ಬೋದು, ಎಲ್ಲಾ ವಿಧದ ಕ್ಯಾಲ್ಕುಲೇಷನ್ ಇರ್ತಾವ. ಸೊ ಎಕ್ಸಾಮ್ದಾಗ ಹಿಂಗೆ ಕೇಳಿದ್ದೀನಿ, ಗಣಿತದ ಸೂತ್ರಗಳನ್ನು ಸೇರಿಸಲು ಉಪಯೋಗಿಸುವ ಒಂದು ಆಯ್ಕೆ ರೀ. ಯಾವುದು? ವರ್ಡ್ ಡಾಕ್ಯುಮೆಂಟ್ ನಲ್ಲಿ. ಯಾವ ಆಯ್ಕೆ ರೀ? ಇಕ್ವೇಶನ್ ರೀ. ಅದು ನೋಡ್ಬಿಡೋಣ ಹೆಂಗಿರ್ತ ಅಂತ ಹೇಳ್ರಿ. ಇನ್ಸರ್ಟ್ ಹೋಗಿ ಇಲ್ಲಿ ಇಕ್ವೇಶನ್ ರೀ. ಇಲ್ಲೊಂದಿಷ್ಟು ನಮ್ಗೆ ಎಕ್ಸಾಂಪಲ್ ಕೊಟ್ಟ, ನಿಮ್ಗೆ ಯಾವ ಇದ್ದದ್ ಬೇಕಪ್ಪ ಈಗ ಕೇಳಿ ನೋಡ್ರಿ. ಈಗ ಪೈ ಆರ್ ಸ್ಕ್ವೇರ್ ನಾಗ ಇದ್ದಿದ್ ಬೇಕಾ, ಅಥವಾ ಸಮೇಶನ್ ಸಿಗ್ಮಾ ಇದ್ದಿದ್ ಬೇಕಾ, ಅಥವಾ ಆಮೇಲೆ ಡಿವಿಷನ್ ಇದ್ದಿದ್ ಬೇಕಾ? ಹೌದ್ರೆ ಈ ತರ ನಮ್ಗೆ ಯಾವ್ದು ಬೇಕೋ ಅದು ತಗೊಳ್ರಿ. ಸರ್ ಸಪೋಸ್ ನನಗಿಲ್ಲಿ ಇಲ್ಲ ಸರ್ ಎಲ್ಲ ಕಾಣ್ಬೇಕ್ರಿ ನನಗೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ ಅಂತ ಸ್ಟಾರ್ಟ್ ಆಗಿರ್ತೀವಿ. ಎಲ್ಲ ಬಂದ ನೋಡ್ರಿ. ಇದ್ರಾಗ ನಿಮ್ಗೆ ಇವನ್ ಅಲ್ಫಾ, ಬೀಟಾ, ಗಾಮಾ ಅವು ಕೂಡ ಸಿಗ್ತಾವ್ರಿ. ಇಲ್ಲದ ನೋಡ್ರಿ. ಹೌದ್ರೆ ಟೈಲ್ಡ್ ಅದ ರೀ, ರೂಟ್ ಅದ ರೀ, ಆಮೇಲೆ ಪೈ ಅದ ರೀ. ಓಕೆ. ಸೊ ಇದನ್ನ ಬಿಟ್ಟು ಇಲ್ಲ ಸರ್ ನಮ್ ಕ್ಯಾಲ್ಸಿ ಇದೊಂದಷ್ಟು ನಮ್ಗೆ ಸ್ಪೇಸ್ ಕೊಟ್ಟಿರ್ತದೆ. ಇಲ್ಲಿ ಏನ್ ಬೇಕಾಗಿದೆ? ಫ್ರಾಕ್ಷನ್ ತೆಗೆದದ ನಮಗೆ. ಹೌದ್ರಾ ರೀ? ಈಗ ತಗೊಂಡು ಎಕ್ಸಾಂಪಲ್ ಈ ತರ ಬೇಕಾದ್ರೆ ನೋಡ್ರಿ, ನಾವು ಡಿವಿಷನ್ ಮಾಡಿದಾಗ ನಾವು ಬರ್ಕೊಂತ ಹೋಗ್ಬೇಕಾದ್ರೆ ಹಿಂಗೆ ಹಾಕಿರ್ತೀವಿ. ಹೌದ್ರಿ? ಡಿವಿಷನ್ ಹೌದ್ರೆ ಈ ತರ ಹಾಕಿರ್ಬೋದು, ಆ ತರ ಹಾಕಿರ್ಬೋದು. ನಮ್ಗೆ ಯಾವ್ದು ಬೇಕಂತ ತಗೊಳ್ಳೋದ್ರಿ. ಎಕ್ಸಾಂಪಲ್ ಈ ತರ ಬೇಕಾಗಿದೆ ಸರ್, ಇಲ್ಲಿ ಕ್ಲಿಕ್ ಮಾಡ್ತೇನ್ರಿ. ಇಲ್ಲಿ ಏನದ X/Y ಅಂತ ಇಟ್ಕೊಳ್ಳೋಣ. X ಅಂತ ಇಲ್ಲಿ ಕೊಡ್ತೇನ್ರಿ, Y ಅಂತ ಇಲ್ಲಿ ಕೊಡ್ತೇನೆ. ಆಮೇಲೆ ಟೆಕ್ಸ್ಟ್ ಸ್ಟೈಲ್ ನೋಡ್ರಿ ಒಂಥರ ಬೇರೆ ಇರ್ತವೆ. ಹೌದ್ರಾ ರೀ? ಸರ್ ಇದು ಆಯ್ತ್ರಿ. ನನಗೆ ಇನ್ನೊಂದು ಏನ್ ಬೇಕಾಗಿದ್ರಿ, ಮುಂದೆ ಇನ್ನೊಂದು ಕ್ಯಾಲ್ಕುಲೇಷನ್ ರೀ, ರೂಟ್ ಬೇಕಾಗಿದ್ರಿ ಸರ್. ಇನ್ಸರ್ಟ್ ಇಕ್ವೇಶನ್ ಇಲ್ಲಿ ತಗೋತೀನ್ರಿ. ಹೌದಾ? ರೇಡಿಕಲ್ ರೂಟ್ ನಾಗ ಯಾವ್ದು ಬೇಕ್ರಿ? ಎಕ್ಸಾಂಪಲ್ ನನಗ ರೂಟ್ AB ಇದು ಯಾವ್ದೋ ಸೂತ್ರ ಅದಲ್ರಿ, ಇದನ್ನ ಹಿಂದೆ ಸಾರಿ ಇನ್ನೊಂದು ಸ್ವಲ್ಪ ಬರಿಬೇಕ್ರಿ. ಇದಕ್ಕೆ G=√AB ಅಂತ ಇರ್ತದೆ. ಹೌದಲ್ರಿ? ಓಕೆ. ಇದನ್ನ ಕ್ಲಿಕ್ ಮಾಡಿದ್ರೆ ಕೊಡ್ರಿ, ಈ ತರ ರೂಟ್ ಈ ಸೂತ್ರಗಳು ಕೂಡ ನಾವು ಇಲ್ಲಿ ಇನ್ಸರ್ಟ್ ಮಾಡ್ಬೋದ್ರಿ. ಸೊ ಬೇಸಿಕಲಿ ಏನಂದ್ರೆ ರೀ, ಗಣಿತದ ಪೇಪರ್ ರೀ. ಹೌದ್ರಾ ರೀ? ಗಣಿತದ ಪೇಪರ್ ನಲ್ಲಿರುವ ಯಾವುದೇ ಸೂತ್ರಗಳನ್ನು ಸೇರಿಸಲು ಆಯ್ಕೆ ಮಾಡಿಕೊಳ್ಳುವಂತ ಆಯ್ಕೆನ ಯಾವ್ದಾಗಿರ್ತದ್ರಿ? ಇಕ್ವೇಶನ್ ರೀ. ಮರಿಬೇಡ್ರಿ, ಎಕ್ಸಾಮ್ದಾಗ ಕೇಳೇನ್ರಿ. ಕ್ಲಿಯರ್ ಅದಾರ ರೀ? ಇದು ಒಂದನೇದ್ರಿ. ಇಲ್ಲಿ ಎರಡನೇದು ಏನಂತಂದ್ರೆ, ಕೀಬೋರ್ಡ್ ನಿಂದ ಇನ್ಸರ್ಟ್ ಮಾಡಲು ಸಾಧ್ಯವಾಗದಿರುವಂತಹ ಸಿಂಬಲ್ಗಳ್ರಿ. ಕೀಬೋರ್ಡ್ ನಾಗ ಏನಾದ್ರೆ ಸರ್ ನಾವು ಸ್ಟಾರ್ ಅಂತೀವಲ್ರಿ, ಅದನ್ನ ಹಾಕ್ಬೋದ್ರಿ, ಹ್ಯಾಶ್ ಹಾಕ್ಬೋದ್ರಿ, ಟೈಲ್ಡ್ ಹಾಕ್ಬೋದ್ರಿ, ಪರ್ಸೆಂಟೇಜ್ ಹಾಕ್ಬೋದ್ರಿ, $ ಹಾಕ್ಬೋದ್ರಿ, ಇವೆಲ್ಲ ಓಕೆ ಸರ್. ಅದನ್ನ ಬಿಟ್ಟು ಇನ್ನ ಬೇರೆ ಬೇಕಾಗ್ಯದ್ರಿ. ಅದನ್ನ ಬೇಕಾದಾಗಲ್ರಿ ಸಿಂಬಲ್ ರೀ. ಇಲ್ಲಿ ಇಷ್ಟ ಅದ ನೋಡ್ರಿ ಸರ್, ಇವಿಷ್ಟು ಈಗ ಇತ್ತಿತ್ತಲಾಗೆ ಬಳಕೆ ಮಾಡಿರುವಂತ ಇಲ್ಲಿ ಬಂದಿರ್ತಾವ, ರೀಸೆಂಟ್ ಅಂತ ಕರಿತೀವಿ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಬೇಕ್ರಿ ಅಂದ್ರೆ ಮೋರ್ ಸಿಂಬಲ್ ರೀ. ಎಕ್ಸಾಂಪಲ್ ಇಲ್ಲ ನೋಡ್ರಿ, ಸ್ಪೈಡರ್ ಕೂಡ ಅದರ ಇದ್ರ. ಹೌದ್ರಾ ರೀ? ಇಲ್ಲ ಸರ್ ನಮ್ಗೆ ಇಲ್ಲಿ ಬಂದೆ ಅಂದ್ರೆ ವಿಂಗ್ಡಿಂಗ್ಸ್, ಇದು ವೆಬ್ಡಿಂಗ್ಸ್ ಅದ ರೀ, ವಿಂಗ್ಡಿಂಗ್ಸ್ ಅಂತ ಬರ್ತದೆ ರೀ. ಆ ವಿಂಗ್ಡಿಂಗ್ ತಗೊಂಡಿವ್ ಅಂತಂದ್ರೆ ಅದ್ರಾಗ ಇನ್ನೊಂದಿಷ್ಟು ಈ ಸ್ಪೆಕ್ಟ್ ಆಗಿರ್ಬೋದು ಅವೆಲ್ಲ ಸಿಗ್ತಾವ. ಇಲ್ಲ ನಾನು ಇದನ್ನ ತಗೊಂಡೆ, ಅಥವಾ ಹಳೆ ಟೆಲಿಫೋನ್ ತಗೊಂಡೆ, ಇದನ್ನ ಇನ್ಸರ್ಟ್ ಮಾಡಿದೆ. ಇದನ್ನ ಇನ್ಸರ್ಟ್ ಮಾಡಿದಿನಲ್ರಿ, ಈಗ ಇದು ಏನಂತ ಕನ್ವರ್ಟ್ ಆಗಿರ್ತದ್ರಿ, ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಟೆಕ್ಸ್ಟ್. ಈಗ ನಾವು ಟೆಕ್ಸ್ಟ್ ಇದು ಕಲರ್ ಚೇಂಜ್ ಅದು ಹೆಂಗ್ ಮಾಡ್ತೀವ್ರಿ, ಅದ್ರ ಹಂಗೆ ಮಾಡ್ಬೇಕ್ರಿ. ಇದಕ್ಕೂ ಕೂಡ ರೀ ಬಣ್ಣ ಬೇಕಾಗ್ಯದಂದ್ರೆ ಇಲ್ಲೇ ಟೆಕ್ಸ್ಟ್ ಕಲರ್ ನಾಗೆ ಬಂದು ಬಣ್ಣ ಕೊಡ್ಬೇಕ್ರಿ. ಸರ್ ಇದ್ರ ಸೈಜ್ ದೊಡ್ಡ ಮಾಡ್ಬೇಕಾಗ್ಯದ್ರಿ. ಈಗ ಒಂದು ಅಕ್ಷರನ ಗಾತ್ರವನ್ನು ಹಿಗ್ಗಿಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ ರೀ, ಕಂಟ್ರೋಲ್ ಪ್ಲಸ್ ಗ್ರೇಟರ್ ದನ್ ಸೈನ್ ರೀ. ಹೌದಾ ರೀ? ಕಂಟ್ರೋಲ್ ಗ್ರೇಟರ್ ದನ್ ಸೈನ್ ಅನ್ನು ನಾ ಬಳಕೆ ಮಾಡ್ತಾ ಇದ್ದೀನಿ, ದೊಡ್ಡದಾಗ್ತದೆ. ಸೊ ಹಾಗಿದ್ರೆ ಇದು ಏನಂತ ಕನ್ಸಿಡರ್ ಆಗಿದ್ರಿ, ಇದು ಕೂಡ ಒಂದು ಟೆಕ್ಸ್ಟ್ ಅಂತ ಕನ್ಸಿಡರ್ ಆಗಿರ್ತದೆ. ಕ್ಲಿಯರ್ ಅದ ರೀ? ಇನ್ಸರ್ಟ್ ರೀ. ಇನ್ಸರ್ಟ್ ನಾಗಿರುವಂತ ಎಲ್ಲಾ ಆಯ್ಕೆಗಳು ಮುಗಿದವ್ರಿದ್ರೆ. ಹೌದಾ? ಸೊ ಒಂದ್ ಸ್ವಲ್ಪ ನೋಡ್ರಿ ಇಲ್ಲಿ ಸರ್, ಇದ್ರಾಗ ಯಾವ್ದಾದ್ರು ನಮ್ಗೆ ಇನ್ನ ತಿಳಿದಿಲ್ರಿ ಅಂದ್ರೆ ನಾ ರಿಪೀಟ್ ಮಾಡ್ತೀನಿ ಸರ್. ಎಲ್ಲಾ ತಿಳಿದವ್ರಿ ಅಂದ್ರೆ ನೋಟ್ಸ್ ಕೊಡ್ತೀನಿ. ಏನೇ ಡೌಟ್ ಇದ್ರೆ ಕೇಳ್ರಿ. ಇಲ್ಲಿ ತನ್ನ ನಮ್ಗೆ ನಿನ್ನೆ ಗೊತ್ತಾಗಿತ್ತು, ಹೆಡರ್ ಅಂಡ್ ಫೂಟರ್ ಅಂದ್ರ ಆ ಒಂದು ಇರುವಂತ ನೋಟ್ಸ್ ನ ಪೇಜ್ ಗೆ ನಾನು ಹಾಕೊಳಕ್ ಬರ್ತದ್ರಿ. ಹೆಡರ್ ಹಾಕೋಬಹುದ್ರಿ, ಅಂದ್ರೆ ಅದು ಟಾಪ್ ಆಫ್ ದ ಪೇಜ್ ಬರ್ತದ್ರಿ. ಅದೇ ನಾವು ಫೂಟರ್ ಅಂತ ಕರೆದೇವ್ ಅಂದ್ರೆ ಬಾಟಮ್ ಆಫ್ ದ ಪೇಜ್ ಬರ್ತದ್ರಿ. ನಾವು ಅಲ್ಲಿರುವಂತ 1000 ಪೇಜ್ ಇದಾವ ಸರ್, ಯಾವ್ದೇ ಒಂದು ಪೇಜಿಗೆ ನೀವು ಹೆಡರ್ ಅಂತ ಹಾಕಿದ್ರ ಅಂದ್ರೆ ಎಲ್ಲಾ ಪೇಜಿಗೆ ಬರ್ತದ್ರಿ.
ಯಾವ್ದಾರ ಒಂದು ಪೇಜಿಗೆ ಫೂಟರ್ ಅಂತ ಹಾಕಿರಂದ್ರ ಅವು ಎಲ್ಲಾ ಪೇಜಿಗೆ ಬರ್ತದ್ರಿ. ಅದರ ಹಾಗೆ ಏನ ಪೇಜ್ ನಂಬರ್ ಅಂದ್ರೆ ನಮ್ಗೆ ಇರುವಂತ ಪ್ರಸ್ತುತ ಡಾಕ್ಯುಮೆಂಟ್ ಗೆ ಪೇಜ್ ನಂಬರ್ ಅನ್ನ ಸೇರಿಸಲು ರೀ. ನೆಕ್ಸ್ಟ್ ಇದು ಗೊತ್ತಾಯ್ತ್ರಿ. ಇನ್ ಈ ಕಡೆ ಟೆಕ್ಸ್ಟ್ ಅಂತ ಬಂದ್ರೆ ಆ ಒಂದು ಇರುವಂತ ದತ್ತಾಂಶದಲ್ಲಿ ಯಾವ್ದೊಂದು ಬಾಕ್ಸ್ ನ ಒಂದಿಷ್ಟು ಟೆಕ್ಸ್ಟ್ ಕೊಡ್ಬೇಕಾಗಿತ್ತಂದ್ರೆ ರೀ ಟೆಕ್ಸ್ಟ್ ಬಾಕ್ಸ್ ರೀ. ಇನ್ನಿದು ಕ್ವಿಕ್ ಬಿಟ್ ಬರೋಣ ವರ್ಡ್ ಆರ್ಟ್ ರೀ. ಯಾವುದಾದ್ರೂ ಬಗೆ ಬಗೆಯ ಅಕ್ಷರಗಳನ್ನು ಸೇರಿಸಲು ಅಥವಾ ಆರ್ಟ್ ನಲ್ಲಿರುವಂತಹ ಅಕ್ಷರಗಳನ್ನು ಸೇರಿಸಲು ಯಾವ್ದ್ರಿ ವರ್ಡ್ ಆರ್ಟ್ ರೀ. ಇನ್ನ ಡ್ರಾಪ್ ಕ್ಯಾಪಿ ಬಂದ್ರೆ ಏನಾಗ್ತದ್ರಿ ಇಂಗ್ಲಿಷ್ ನ್ಯೂಸ್ ಪೇಪರ್ ನ ಫಾರ್ಮ್ಯಾಟ್ ನಂತೆ ಮೊದಲನೇ ಅಕ್ಷರ ದೊಡ್ಡದಾಗಿ ಮಾಡಲು ಉಪಯೋಗಿಸುವ ಆಪ್ಷನ್ ಯಾವ್ದ್ರಿ ಡ್ರಾಪ್ ಕ್ಯಾಪಿ. ಇದು ಬೈ ಡಿಫಾಲ್ಟ್ ಆಗಿ ಎಷ್ಟು ಲೈನ್ ಬರ್ತದ್ರಿ 3 ಲೈನ್ ಇರ್ತದ್ರಿ. ಅದು ಮ್ಯಾಕ್ಸಿಮಮ್ ಎಷ್ಟು ಲೈನ್ಗಳಿಗೆ ಅಪ್ಲೈ ಆಗ್ತದ್ರಿ 10 ಲೈನ್ಗಳಿಗೆ ರೀ. ನೆಕ್ಸ್ಟ್ ರೀ ಇನ್ ಸಿಗ್ನೇಚರ್ ಅವೆಲ್ಲ ಇಂಪಾರ್ಟೆಂಟ್ ನಿಮ್ಸ್ ಎಲ್ಲ ಕதை ಹೇಳಿದ್ರಿ ಬಿಟ್ಬಿಡೋದು ಸರ್. ಡೇಟ್ ಟೈಮ್ ಹೇಳಿಲ್ಲಲ್ರಿ ಅಂದ್ರೆ ಈಗ ಪ್ರಸ್ತುತ ಡೇಟ್ ಮತ್ತು ಟೈಮ್ ಅನ್ನ ಇನ್ಸರ್ಟ್ ಮಾಡಕ್ರಿ. ನೆಕ್ಸ್ಟ್ ಗಣಿತದ ಹೌದ್ರಾ ರೀ MS ವರ್ಡ್ ನಲ್ಲಿ ಗಣಿತ ಪೇಪರ್ ನಲ್ಲಿ ಇರುವಂತಹ ಸೂತ್ರಗಳನ್ನು ಸೇರಿಸಲು ಉಪಯೋಗಿಸುವ ಆಯ್ಕೆ ರೀ ಈಕ್ವೇಶನ್ ರೀ. ಇನ್ನೊಂದ್ರಿ ಸಿಂಬೋಲ್ ಅಂತದ್ರಿ. ಯಾವ್ಯಾವ ಸಿಂಬೋಲ್ಗಳು ಕೀಬೋರ್ಡ್ ನಿಂದ ಸಾಧ್ಯವಿಲ್ಲೋ ಅಂತಹ ಎಲ್ಲಾ ಸಿಂಬೋಲ್ಗಳನ್ನ ಸೇರಿಸಬೇಕಂದ್ರೆ ಯಾವ ಆಯ್ಕೆ ರೀ ಸಿಂಬೋಲ್ ಎನ್ನುವ ಆಯ್ಕೆ ರೀ. ಕ್ಲಿಯರ್ ಅದರ ರೀ. ಸೊ ಇದ್ರಾಗ ಏನಾದ್ರು ಡೌಟ್ ಅದಾವ್ರೆ ಯಾವ್ದು ರಿಪೀಟ್ ಮಾಡ್ಬೇಕ್ರೆ ಇಲ್ರೇ ರೀ ಮುಂದಕ್ಕೆ ಹೋಗೋಣ್ರೆ ರೀ. ಓಕೆ